ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಗೆಳೆಯ ಧ್ರುವ ಸರ್ಜಾ ಅವರು ಇವತ್ತು ಬಂದಿರೋದಕ್ಕೆ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಯು. ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಈ ಇಡೀ ಜರ್ನಿಲಿ ತುಂಬ ಸಪೋರ್ಟಿವ್ ಆಗಿ ನಮಗೆ ಪ್ರಚಾರ ಕೊಡ್ತಾ ಬಂದೀರಾ. ನಿಮ್ಮೆಲ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ. ನಮ್ಮ ತಂಡದ ಅನೇಕರು ಬಂದಿದ್ದಾರೆ ಇಲ್ಲಿ, ನಮ್ಮ ನಿರ್ಮಾಪಕರು ಮೊದಲುಗೊಂಡು ನಮ್ಮ ಇಡೀ ತಂಡದವರು ಎಲ್ಲರೂ ಬಂದಿರಿ, ಎಲ್ರಿಗೂ ಸ್ವಾಗತಿಸ್ತೀನಿ. ಈ ಒಂದು 2 ವಾರಗಳು ನಮಗೆ ತುಂಬ ಸಿನಿಮಾಗಿಂತ ಡ್ರಾಮ್ಯಾಟಿಕ್ ಆಗಿದ್ದಂಥ ವಾರಗಳು. ಯಾಕೆಂದರೆ ಒಂದು ಕಡೆ ನಾನು ಚೆನ್ನೈನಲ್ಲಿ ಇದರ DTS ನಡೆದಿತ್ತು 4 ಫ್ರೇಮ್ಸಲ್ಲಿ, ಸಂತೋಷ್ ನಾರಾಯಣನ್ ಅವ್ರ ಜೊತೆ ಅದರ DTS ಮುಗಿಸ್ಕೊಂಡು ಚೆನ್ನೈಯಿಂದ ನೇರವಾಗಿ ಮುಂಬೈ ಹೋಗಿ ಅಲ್ಲಿ ನಮ್ಮ ಪ್ರಸಾದ್ ಲ್ಯಾಬ್ಸಲ್ಲಿ ನಮ್ಮ DI ನಡೀತಿತ್ತು. ಆ DIನ ಮುಗಿಸ್ಕೊಂಡು ಬೆಂಗಳೂರಿಗೆ ಶನಿವಾರ ಸಂಜೆ ಬಂದು ಇಲ್ಲಿ ಕ್ಯೂಬಲ್ಲಿ ಆ ಫೈನಲ್ ಕಾಪಿಯನ್ನು ಅಪ್ಲೋಡ್ ಮಾಡಿದಾಗ ನನಗೆ ಫೋನ್ ಬಂತು, ನಮ್ಮ ಹೀರೋ ವಿನೋದ್ ಪ್ರಭಾಕರ್ ಅವರು ಎಕ್ಸಾಷನ್ನಿಂದ ಕೊಲ್ಯಾಪ್ಸ್ ಆಗಿದ್ದಾರೆ ಅಂತ. ಅಷ್ಟೇ ಹೇಳಿದ್ರು ಹೊರತು ಏನು ಅಂತ ನನಗೆ ಡೀಟೇಲ್ಸ್ ಹೇಳಿಲ್ಲ. ಆಮೇಲೆ ಗೊತ್ತಾಯಿತು ಅವ್ರು ಆಸ್ಪತ್ರೆಗೆ ಸೇರ್ಕೊಂಡಿದ್ದಾರೆ ಅಂತ. ಅವಾಗ ಇನ್ನೂ ಆತಂಕ ಶುರು ಆಯ್ತು ನನಗೆ. ಆಮೇಲೆ ಹೋದೆ, ನಾನು ಅವ್ರನ್ನ ಭೇಟಿಯಾದೆ. ಅವರು ಹಿ ಈಸ್ ರಿಕವರ್ಡ್. ಅವರು ನಗ್ತಾ ಒಂದಷ್ಟು ಜೋಕ್ಗಳನ್ನ ಕ್ರ್ಯಾಕ್ ಮಾಡಿದ್ರು. ಮಾರನೇ ದಿವಸ ಒಂದು ದಿವಸ ಅಷ್ಟೇ ಅವರು ರಾತ್ರಿ ಆಸ್ಪತ್ರೆ ಇದ್ದರು. ಮಾರನೇ ದಿವಸ ಸಂಜೆ ಅವ್ರನ್ನ ಡಿಸ್ಚಾರ್ಜ್ ಮಾಡಿದ್ದಾರೆ. ಅವರು ಡಾಕ್ಟರ್ಗಳು ಇದಕ್ಕೆ ಕಾರಣ ಏನು ಅಂತ ಹೇಳಿದ್ದು, ಹೋದ 1 ವಾರ ನಾನು ಯಾವಾಗ ಚೆನ್ನೈ ಮತ್ತು ಬಾಂಬೆಲಿದ್ದೆ, ಇಲ್ಲಿ ಶ್ರೇಯಸ್ ಅವರ ಮುಂದಾಳತ್ವದಲ್ಲಿ ನಮ್ಮ ತಂಡದವರು, ಎಸ್ಪೆಷಲಿ ವಿನೋದ್ ಅವರು ಮುಂಚೂಣಿಯಲ್ಲಿ ನಿಂತ್ಕೊಂಡು ಬಹಳ ಅಬ್ಬರದಿಂದ ಇದರ ಪ್ರಚಾರವನ್ನು ಮಾಡ್ತಾ ಬಂದಿದ್ದಾರೆ. ಪ್ರತಿದಿನ ಮೈಸೂರಿಗೆ ಹೋಗಿ ರಾತ್ರಿ 2:30 ಬಂದಿದ್ದಾರೆ ಒಂದು ದಿವಸ, ಇನ್ನೊಂದು ದಿವಸ 3 ಗಂಟೆ ತನಕ ರಾತ್ರಿ ಪ್ರಚಾರ ಮಾಡಿದ್ದಾರೆ. ಕ್ಯಾಂಪ್ ಫೈರ್ ಅಂತ ಒಂದು ಡಿಸ್ಕಷನ್ ಮಾಡಿ ಎಷ್ಟು ಇನ್ವಾಲ್ವ್ ಆಗಿದ್ದಾರೆ, ಎಷ್ಟು ಈ ಪ್ರಾಡಕ್ಟ್ ಬಗ್ಗೆ ಅವ್ರಿಗೆ ನಂಬಿಕೆ ಇದೆ ಅನ್ನೋದು ಅದನ್ನ ತೋರಿಸುತ್ತೆ. ಆದರೆ ಅದರಿಂದ ಆಗಿ ಏನಾಗಿದೆ, 10 ದಿವಸದಲ್ಲಿ 4 ಕಿಲೋಗ್ರಾಮ್ ಕಳ್ಕೊಂಡಿದ್ದಾರೆ ಅವರು ಬಾಡಿ ವೆಯ್ಟ್. ಆ ಎಕ್ಸಾಷನ್ ಎಲ್ಲ ಇಟ್ ಇಸ್ ಟೇಕನ್ ಇಟ್ಸ್ ಸ್ಟಾಲ್ ಆ್ಯಂಡ್ ಆ ಎಕ್ಸಾಷನ್ನಿಂದ ಆಗಿ ಅವರು ಕೊಲ್ಯಾಪ್ಸ್ ಆದರು. ಈಗ ಅವರು ಚೇತರಿಸ್ಕೊಳ್ತಿದ್ದಾರೆ. 3 ದಿವಸ ಕಡ್ಡಾಯವಾಗಿ ನಾವುಗಳೇ ಹೇಳಿದ್ದೀವಿ ಅವರಿಗೆ, ದಯವಿಟ್ಟು ಎಲ್ಲೂ ಬರಬೇಡಿ, ನೀವು ದಯವಿಟ್ಟು ಪ್ಲೀಸ್ ರಿಕವರ್ ಕಂಪ್ಲೀಟ್ಲಿ ಆ್ಯಂಡ್ ಕಮ್ ಅಂತ. ಇದೆಲ್ಲ ಆದಾಗ ನಾನು ಧ್ರುವ ಸರ್ಜಾ ಅವ್ರಿಗೆ ಕೇಳಿಕೊಂಡೆ, ಇಷ್ಟೆಲ್ಲ ಆಗಿದೆ ಧ್ರುವ ಅವರೇ, ಪ್ಲೀಸ್ ಕಮ್ ಆ್ಯಂಡ್ ಲಾಂಚ್ ಆರ್ ಟ್ರೈಲರ್ ಅಂತ. ಆ್ಯಂಡ್ ಹಿ ಈಸ್ ವೆರಿ ಕೈಂಡ್ಲಿ ಅಗ್ರೀಡ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಫಾರ್ ಕಮಿಂಗ್ ಧ್ರುವ. ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಯು. ಹಾಗೆ ರಾಣಾ ದಗುಪತಿ ಅವರು ಇದನ್ನು ಡಿಜಿಟಲಿ ಲಾಂಚ್ ಮಾಡ್ತಾ ಇದ್ದಾರೆ. ಅದಲ್ಲದೆ ಹಲವಾರು ಜನ ಇದನ್ನು ಲಾಂಚ್ ಮಾಡೋರಿದ್ದಾರೆ. ಆ ಹೆಸರುಗಳನ್ನು ನಾವು ಪ್ರಚಾರ ಮಾಡುವಾಗ ನಾವು ತಿಳಿಸ್ತಾ ಹೋಗ್ತೀವಿ ಡಿಜಿಟಲ್ ಲಾಂಚ್ನ. ಸೊ ಇದರ ಅಧಿಕೃತ ಲಾಂಚ್ ಏನಿದೆ ಅದನ್ನು ಧ್ರುವ ಅವ್ರು ಮಾಡ್ತಿದ್ದಾರೆ. ಐ ರಿಕ್ವೆಸ್ಟ್ ಯು ಟು ಪ್ಲೀಸ್ ಕಮ್ ಆನ್ ಸ್ಟೇಜ್ ಆ್ಯಂಡ್ ಲಾಂಚ್ ದ ಟ್ರೈಲರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.